ತದೇವ ಲಗ್ನಂತು ಸುದಿನಂತು ದೇವ, ತಾರಾಬಲಂತು ಚಂದ್ರಬಲಂತು ದೇವ, ವಿದ್ಯಾಬಲಂತು ದೇವ, ಲಕ್ಷ್ಮೀಪತಿ ಸ್ಮರಾಮಿ. ಜಗದ ತಂದೆ ತಾಯಿ ಎನಿಸುವಂಥ ಲಕ್ಷ್ಮೀನಾರಾಯಣನನ್ನ ಸ್ಮರಿಸುತ್ತ, ವಸುದೇವ ಪ್ರಿಯಸುತಂ ಕಂಸ ಚಾಣೂರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಒಡವಿ ಗೊಡೆಯನಾದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಮುಡಿಯನ್ನ ಬಾಗುತ್ತಾ, ಅಖಂಡ ಮಂಡಲಾಕಾರಂ ವ್ಯಾಪ್ತೈನ ಚರಾಚರಂ ತತ್ಪದಂ ದರ್ಶಿತಮ್ಮೇನ ತಸ್ಮೈ ಶ್ರೀ ಗುರುಭ್ಯೋ ನಮಃ. ಅಷ್ಟಮತಗಳ ಗುರುಗಳ ಪಾದ ಪಲ್ಲವಗಳಿಗೆ ಸಾಷ್ಟಾಂಗ ಶತಸಾವಿರ ಪ್ರಣಾಮವನ್ನು ಅರ್ಪಿಸಿದ್ದ ಅಗ್ರಪೀಠದಲ್ಲಿ ಅಲಂಕೃತರಾದಂಥ ಎಲ್ಲ ಅಗ್ರಗಣ್ಯರೇ, ನೇಕಾರ ಪದ್ಮಶಾಲಿ ಬಾಂಧವರೇ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಸುಖವಯ್ಯ ಅಂತ ದಾಸರು ಬರೆದಿದ್ದಾರೆ. ಬಹುಶಃ ಇಂತಹ ಒಂದು ರಾಜಾಂಗಣ ಎನ್ನುವಂತಹದ್ದು, ಈ ರಾಜಾಂಗಣದಲ್ಲಿ ನಾವು ಭಾಗವಹಿಸ್ತೇವೆ ಅಂತ ಹೇಳೋದು ಒಂದು ಹೆಮ್ಮೆಯ ವಿಚಾರ. ಇಂದ್ರನ ಅರಮನೆ ವೈಜಯ ಅಂತ ನಾವು ಕೇಳಿದ್ದೇವೆ ಅಂತ, ಅದು ನಾವು ನೋಡ್ಲಿಲ್ಲ, ಹೋಗ್ಬೇಕಷ್ಟೇ. ಅಂತಹ ಇಂದ್ರನ ಅರಮನೆಯಂತೆ ರಾರಾಜಿಸುವಂತ ಈ ರಾಜಾಂಗಣದಲ್ಲಿ ಕಾರ್ಯಕ್ರಮವನ್ನ ನಮ್ಮ ಇಂದ್ರಾಳಿಯವರು ಅಥವಾ ನಮ್ಮ ನೇಕಾರರೆಲ್ಲ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ಅವರ ಭಾಗ್ಯ. ಈ ಕಾರ್ಯಕ್ರಮದಲ್ಲಿ ಪೂಜ್ಯಪಾದರೇ 11 ದಿನಗಳ ಕಾರ್ಯಕ್ರಮವನ್ನ ನಿರ್ವಹಿಸಲು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಂತಾದ್ರೆ ಇದು ನೇಕಾರರ ಸೌಭಾಗ್ಯ. ಈ ಪದ್ಮಶಾಲಿ ಅಥವಾ ನೇಕಾರ ಜನಾಂಗಕ್ಕೆ ಅದರದ್ದೇ ಆದಂತ ಒಂದು ವಿಶೇಷವಾದಂತ ಪೌರಾಣಿಕ ಹಿನ್ನೆಲೆ ಉಂಟು. 28ನೆಯ ಮಹಾಯುಗದ 4ನೆಯ ಕೃತಯುಗದಲ್ಲಿ ಲೋಕಮುಖದಲ್ಲಿ ಕಾಲವಾಸುರ ಎನ್ನುವಂತ ದೈತ್ಯ ದುಷ್ಟನಾಗಿ ಮೆರೆಯುವಂತ ವರಬಲಾನ್ವಿತರಾಗಿ ಲೋಕಕಂಟಕನಾಗಿ ಮೆರೆಯುತ್ತಿರುವಂತಹ ಸಂದರ್ಭದಲ್ಲಿ ಅವನನ್ನ ಹನನ ಮಾಡುವುದಕ್ಕಾಗಿ ಆ ತ್ರಿಮೂರ್ತಿಗಳು ಮಾರ್ಕಾಂಡೇಯರ ತನ್ಮೂಲಕ ಮಹಾಯಾಗವನ್ನ ಮಾಡುತ್ತಾರಂತೆ. ಯಾಗದ ಹವಿಸ್ಸನ್ನ ದೇವತೆಗಳ ಅರ್ಪಿಸುವ ಮೊದಲು ವಿಶೇಷವಾಗಿ 5 ಮಂತ್ರವನ್ನ ಜಪಿಸಿದಾಗ ಪಂಚಪುಟಿ ಎನ್ನುವ ಹುಟ್ಟಿ ಬರ್ತಾನೆ. ತನ್ಮೂಲಕ ಮತ್ತೈದು ಮಂತ್ರವನ್ನ ಜಪಿಸಿದಾಗ ಭಾವನಾರಾಯಣರ ಜನನವಾಗ್ತದೆ. ಹುಟ್ಟಿದಂತಹ ಮಕ್ಕಳು ನಮ್ಮಿಂದ ಏನಾಗಬೇಕು ತಂದೆ ಎಂದು ಕೇಳಿಕೊಂಡಾಗ ವಿಶಾಲಪುರದ ಆ ದುಷ್ಟ ದೊರೆಯಾದಂತಹ ಆ ರಕ್ಕಸನನ್ನ ವಧೆ ಮಾಡಬೇಕು, ವರಬಲಾನ್ವಿತನಾಗಿದ್ದಾನೆ. ಅವ ಕೇಳಿದ ವರವೇ ಹಾಗೆ, ಅಗ್ನಿಯಲ್ಲಿ ಹುಟ್ಟಿ ಬಂದವರಿಂದಲೇ ನನಗೆ ಮರಣ. ಆ ವರಬಲಾನ್ವಿತರಾದಂಥ ರಕ್ಕಸರನ್ನ ಈ ಇಬ್ಬರು ಅಣ್ಣ ತಮ್ಮದರು ವಧಿಸ್ತಾರೆ. ಮುಂದೆ ಮಾರ್ಕಾಂಡೇಯ ಮಹರ್ಷಿಯು ಇರುವರನ್ನ ಕರೆದುಕೊಂಡು ವೈಕುಂಠಕ್ಕೆ ಹೋಗ್ತಾರೆ. ಯೋಗನಿದ್ರ ಮುದ್ರಾಂಕಿತರಾದಂತಹ ಶ್ರೀಹರಿಗೆ ಎಚ್ಚೆತ್ತು, ಯಾಕೆ ಇಲ್ಲಿ ಬಂದಿದ್ದೀರಿ ಎಂದು ಕೇಳಿದಾಗ, ಈ ಮಕ್ಕಳಿಗೊಂದು ಉದ್ಯೋಗ ಬೇಕು, ಉದ್ಯೋಗವನ್ನು ನೀಡಿದ್ದೇ ಆದ್ರೆ ನಾವು ಕೃತಾರ್ಥರಾಗ್ತೇವೆ ಎಂದ ಕ್ಷಣ ಆಗ ಶ್ರೀಹರಿ ಆಡುವಂತಹ ಮಾತು, ಆದಿಕಾಲದಲ್ಲಿ ನನ್ನ ನಾಭಿಯ ತನ್ಮೂಲಕ ಉದ್ಭವವಾದಂತಹ ಒಂದು ಕಮಲದ ಮೇಲೆ ಆ ಬ್ರಹ್ಮದೇವ ಉಪಸ್ಥಿತರಿದ್ದು ಆ ಉದರವನ್ನು ಸೇರುವ ಮೊದಲು ಬ್ರಹ್ಮನಿಗೆ ಏಕಮುಖವಾದರೆ ಕಮಲದ ಮೇಲೆ ಕುಳಿತಾಗ ಚತುರ್ಯುಗವೋ ಎಂಬಂತೆ ಅಥವಾ ಚತುರ್ಮುಖವೋ ಎಂಬಂತೆ ಚತುರ್ಮುಖ ಬ್ರಹ್ಮನಾದ. ಆದರೆ ಕಮಲದ ನಾಳಕ್ಕೊಂದು ಕೆಲಸ ಇದುವರೆಗೆ ಬರಲಿಲ್ಲ, ಅಂದ್ರೆ ಕಮಲದ ದಂಟಿಗೆ ಒಂದು ಕೆಲಸ ಬರಲಿಲ್ಲ. ಇದೋ ಅದೇ ಕಮಲದ ದಂಟನ್ನ ನಿಮಗೆ ನಾನು ಹಸ್ತಾಂತರ ಮಾಡ್ತೀನಿ ಎಂದ ಕ್ಷಣ ಆಗ ಶ್ರೀಹರಿಯಲ್ಲಿ ಮಾರ್ಕಾಂಡರು ಭಿನ್ನವಿಸ್ತಾರಂತೆ. ಆದರೆ ಏನು ಮಾಡಬೇಕು ಎಂದಾಕ್ಷಣ, ಇದು ನೀವು ಬಟ್ಟೆಯನ್ನಾಗಿ ಸಿದ್ಧಪಡಿಸಬೇಕು, ಅದರ ಮಾಹಿತಿ ನಮಗೆ ಇಲ್ಲವಲ್ಲ ಭಗವಂತ ಎಂದಾಕ್ಷಣ ಹೋಗಿ ರಜತಗಿರಿಗೆ ಎಂದು ಶಿವನಲ್ಲಿ ಕಳುಹುತ್ತಾರಂತೆ. ಅಲ್ಲಿ ಭಗವಾನ್ ಶಿವ ಹೇಳ್ತಾನೆ, ಈ ಬಟ್ಟೆಯ ಕೌಶಲ್ಯವನ್ನ ಹೇಳಬೇಕಾದ್ರೆ ಅಥವಾ ನಿಮಗೆ ಆ ತಯಾರಿ ಸಿದ್ಧಪಡಿಸಬೇಕಾದ್ರೆ ಅಂತಹ ಒಂದು ಶಕ್ತಿ ನಿಮಗಾಗಬೇಕು ಅಂತ ಮಾಯಾದೇವಿಯನ್ನು ಸೃಷ್ಟಿ ಮಾಡ್ತಾರೆ. ಮಾಯಾದೇವಿಯೇ ಆ ನಾಳದಿಂದ ಹಗ್ಗವನ್ನ ಸಿದ್ಧಪಡಿಸಿ ಮಗ್ಗವನ್ನ ನೇಯುವ ಆ ಕೌಶಲ್ಯವನ್ನ ಹೇಳಿಕೊಡ್ತಾಳೆ ಎಂಬಲ್ಲಿಗೆ ಸಿದ್ಧವಾದಂತಹ ಬಟ್ಟೆ, ಪ್ರಥಮವಾಗಿ ಸಿದ್ಧವಾದಂತಹ ಆ ಪೀತ ವಸ್ತ್ರವನ್ನ ತೆಗೆದುಕೊಂಡು ಹೋಗಿ ಆ ಶ್ರೀಹರಿಗೆ ಕೊಡುತ್ತಾರೆ. ಪೀತ ವಸ್ತ್ರವನ್ನ ಧರಿಸಿದಂತಹ ಶ್ರೀಹರಿ ಪಿತಾಂಬರಧಾರಿಯಾಗುತ್ತಾರೆ. ಆಗ ಶ್ರೀಹರಿಯು ಆಡಿದಂತಹ ಮಾತು, ಪದ್ಮದ ನಾಳದಿಂದಲೇ ನೀವು ವಸ್ತ್ರವನ್ನ ಸಿದ್ಧಪಡಿಸಿದ ಕಾರಣ ನೀವು ಪದ್ಮಶಾಲಿ ಜನಾಂಗದವರಾಗಿ ಬಾಳಬೇಕು. ಅಷ್ಟೆಲ್ಲ ನಮ್ಮಂತ ದೇವಾನು ದೇವತೆಗಳಿಗೂ ಸಹ ಬಟ್ಟೆಯ ಮಾನ ಪ್ರಜ್ಞೆಯನ್ನು ಮುಡಿಸಿದ
ಅಂಗಕ್ಕೂ ಸಹ ಬಟ್ಟೆಯನ್ನು ತೊಡಿಸಿದ ಕಾರಣ ನೀವು ದೇವಾಂಗರಾಗಬೇಕು ಅಂತ ಆಶೀರ್ವಾದವನ್ನ ಮಾಡ್ತಾರೆ. ನೇರವಾಗಿ ಭಾವನಾರಾಯಣರು ಆ ಎಲ್ಲ ದೇವಾನುದೇವತೆಗಳಿಗೆ ಬಟ್ಟೆಯನ್ನು ಕೊಟ್ಟಾಗ ಕೈಲಾಸಕ್ಕೆ ಹೋಗುತ್ತಾರೆ. ಹೋದಾಗ ಹುಲ್ಲಿನ ವಸನವ ವಲ್ಲೆನು ನಾನು, ನೀವು ನೇಯ್ದಂತ ಬಟ್ಟೆ ನನಗೆ ಬೇಡ, ನನಗೆ ವ್ಯಾಘ್ರಜಿನ ಬೇಕು, ಅದನ್ನು 3 ದಿನದ ಒಳಗೆ ನೀನು ತಂದುಕೊಟ್ಟದ್ದೇ ಹೋದಂತಾದ್ರೆ ನಾನು ಸುಪ್ರಸನ್ನ ಮೂರ್ತಿ ಆಗ್ತೇನೆ ಎಂದಾಕ್ಷಣ ನೇರವಾಗಿ ಹುಡುಕುತ್ತಾ ಅಖಂಡವಾದಂಥ ಭೂಮಂಡಲವನ್ನ ಆ ಭಾವನಾರಾಯಣರು ಹುಡುಕುತ್ತಾ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಕಶ್ಯಪ ಬ್ರಹ್ಮನ ಮಗನಾದಂಥ ಭಗವಾನ್ ಸೂರ್ಯನಾರಾಯಣ ಅವನ ಮಗಳು ತಪತಿ ಅರ್ಥಾತ್ ಭದ್ರಾವತಿ ದೇವಿ ಅವಳಿಗೆ ವಿಶೇಷವಾದಂಥ ಈ ಬಟ್ಟೆಯನ್ನ ಕಂಡಾಕ್ಷಣ ತನ್ನ ಮಾನವನ್ನ ಮುಚ್ಚಿದಂಥ ವ್ಯಕ್ತಿ ಯಾರಿರಬಹುದು? ಅಪ್ಪ, ನಾನು ಅವನನ್ನೇ ಕಲ್ಯಾಣವಾಗಬೇಕು ಎಂದಾಕ್ಷಣ ಭಗವಾನ್ ಸೂರ್ಯನಾರಾಯಣ ತನ್ನ ಮಗನಾದಂಥ ಆ ಶನಿಶ್ಚರನನ್ನ ಕಳುಹುತ್ತಾನಂತೆ. ಶನಿಶ್ಚರ ಅಖಂಡವಾದಂಥ ಭೂಮಂಡಲವನ್ನು ಹೋಗುತ್ತಾ ಇರುವಾಗ ಭಾವನಾರಾಯಣರು ಅದೇ ಮಾರ್ಗವಾಗಿ ಹುಲಿಯನ್ನು ಹುಡುಕುತ್ತಾ ಬರುವುದನ್ನು ಗಮನಿಸಿ, ಆಹಾ, ಇದೇ ಸರಿಯಾದ ಸಮಯವೆಂದು ತಿಳಿದಂತಹ ಭಾವನಾರಾಯಣರಿಗೆ ಆ ಹುಲಿಗಳನ್ನೆಲ್ಲ ಬೇಕಲ್ಲವೇ ಎಂದು ಎಲ್ಲ ವ್ಯಾಘ್ರಗಳನ್ನ ಹೋಗಿ ಭದ್ರಾವತಿ ದೇವಿಯ ಅಂತಃಪುರದಲ್ಲಿ ಬಿಡುತ್ತಾರೆ. ಭಾವನಾರಾಯಣರು ಹುಡುಕ್ತಾ ಅಲ್ಲಿ ಬರ್ತಾರೆ. ಬಂದಾಕ್ಷಣ ಹೇಳುತ್ತಾರೆ, ಇದು ನಿನ್ನನ್ನು ನಾನು ಇಷ್ಟಪಟ್ಟಿದ್ದೇನೆ, ನನ್ನ ಮಾನವನ್ನು ಮುಚ್ಚಿದಂತ ನಿನ್ನನ್ನೇ ಮದುವೆಯಾಗುತ್ತೇನೆ ಅಂತ ಹೇಳಿಕೊಂಡಾಗ ಯಾವ ಕೆಲಸವಾಗಬೇಕಾದ್ರೂ ಮೊದಲು ಶಿವನಿಗೆ ನನ್ನ ಆ ಒಂದು ಸೇವೆಯಾಗಬೇಕೆಂದು ಹೇಳಿದಾಗ ಆ ವ್ಯಾಘ್ರವನ್ನು ಹಿಡಿದುಕೊಂಡು ಅಲ್ಲಿ ಹುಟ್ಟುತ್ತಾನೆ. ಕೈಲಾಸಕ್ಕೆ ಹೋದರೆ ಆಗ ಶಿವ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಸಾಯದ ರೀತಿಯಲ್ಲಿ ಅದರ ಚರ್ಮವನ್ನು ತೆಗೆದು ನನಗೆ ನೀ ಕೊಡು ಎಂದ